2 ಮಕ್ಕಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬಹಿರ್ದೆಸೆ ಮಾಡಿಸಲು ಕರೆದುಕೊಂಡು ಹೋಗ್ತಿರುವ ತಂದೆಯೊಬ್ಬರ ಕಣ್ಣೀರ ಕಥೆ ಇದು. ಮನೆಯಂತೂ ಇಲ್ಲ, ಕನಿಷ್ಠ ಶೌಚಾಲಯದ ವ್ಯವಸ್ಥೆಯೂ ಇಲ್ಲದೆ ನಡೆದಾಡಲು ಕಾಲುಗಳ ಶಕ್ತಿಯನ್ನೇ ಕಳೆದುಕೊಂಡಿರುವ 16 ಮತ್ತು 14 ವರ್ಷದ ತನ್ನ 2 ಮಕ್ಕಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬಹಿರ್ದೆಸೆಗೆ ಊರ ಹೊರಗೆ ಬಯಲಿಗೆ ಕರೆದೊಯ್ಯಬೇಕಾದ ಶೋಚನೀಯ ಪರಿಸ್ಥಿತಿಯಲ್ಲಿ ಸಂಕಷ್ಟದ ದಿನದೂಡುತ್ತಿದೆ ಮೂಲಭೂತ ಸೌಕರ್ಯ ವಂಚಿತ ಗದಗದ ಈ ಕುಟುಂಬ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಾರೋಗೇರಿ ಗ್ರಾಮದ ತಿಪ್ಪಣ್ಣ ದೇವಪ್ಪ ರಗನಾಥನಹಳ್ಳಿ ಕುಟುಂಬ ಇದೀಗ ಆಸರೆಯಾಗಿ ಯಾರಾದರೂ ಬರುತ್ತಾರಾ ಅಂತ ಕೈಚೆಲ್ಲಿ ಕುಳಿತಿದೆ. ಸುಮಾರು 20 ವರ್ಷಗಳಿಂದ ಸಣ್ಣ ಮನೆ ಮತ್ತು ಮನೆಗೊಂದು ಶೌಚಾಲಯ ನಿರ್ಮಿಸಿಕೊಡುವಂತೆ ಗ್ರಾಮ ಪಂಚಾಯಿತಿಯವರ ಬಳಿ ಅದೆಷ್ಟೋ ಬೇಡಿಕೊಂಡ್ರೂ ಯಾವುದೇ ಸ್ಪಂದನೆ ಇಲ್ಲದೆ ಕಂಗಾಲಾಗಿದೆ ಈ ಕುಟುಂಬ.